ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಪ್ರಯುಕ್ತ ಈ ದಿನ .com ಸ್ಮರಣ ಸಂಚಿಕೆ ಬಿಡುಗಡೆ. ಗಂಗಾವತಿ. ಈ ದಿನ .com ಮಾಧ್ಯಮದ ನೇತೃತ್ವದಲ್ಲಿ ಶನಿವಾರದಂದು ಕನ್ನಡ ಸಾಹಿತ್ಯ ಭವನದಲ್ಲಿ ನಮ್ಮ ಕರ್ನಾಟಕದ ನಡಿ 50 ಹೆಜ್ಜೆ ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಪ್ರಯುಕ್ತ ವಿಶೇಷ ಸಂಚಿಕೆಯನ್ನು ಹೆಸರಾಂತ ಸಾಹಿತಿ ಪೀರ್ ಭಾಷಾ, ಕಾಂಗ್ರೆಸ್ ಪಕ್ಷದ ವಕ್ತಾರೆ ಎಚ್.ಎಂ. ಶೈಲಜಾ, ಬಸವರಾಜ್ ಶೀಲವಂತರ್, ಅಜ್ಮೀರ್ ನಂದಾಪುರ್, ಡಾಕ್ಟರ್ ರಾಜಶೇಖರ್ ನಾರನಾಲ್, ಜೆ. ಭಾರದ್ವಾಜ್ ಯದುವೀರ್ ಸೇರಿದಂತೆ ವೇದಿಕೆಯಲ್ಲಿನ ಗಣ್ಯರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಪೀರ್ ಭಾಷಾ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಸಂವಿಧಾನದ 4ನೇ ಅಂಗವಾದ ಪತ್ರಿಕಾರಂಗ ಹಾಗೂ ಮಾಧ್ಯಮ ಕ್ಷೇತ್ರವು ಖಾಸಗೀಕರಣಗೊಳ್ಳುತ್ತಿರುವುದು ಎಂದು ಹೇಳಿದರು. ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂತೆ ರಾಜಕಾರಣಿಗಳ ದಾಳಕ್ಕೆ ಒಳಗಾಗಿ ಸುಳ್ಳು ಸುದ್ದಿಗಳನ್ನು ಸತ್ಯವನ್ನಾಗಿಸುವುದು, ಸತ್ಯ ಸುದ್ದಿಗಳನ್ನು ಸುಳ್ಳನ್ನಾಗಿಸುವುದು ಇಂತಹ ಬೆಳವಣಿಗೆಯಿಂದ ಮಾಧ್ಯಮ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯಾಗಿದೆ. ಈ ಹಿನ್ನೆಲೆಯಲ್ಲಿ 3 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬ್ ಹೊಂದಿದ ಈ ದಿನ .com ಮಾಧ್ಯಮ ಕೇವಲ 2 ವರ್ಷದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗುವುದರ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಸುದ್ದಿಗಳನ್ನು ಸಂಗ್ರಹಿಸಿ ಅಗತ್ಯ ಉಳ್ಳವರಿಗೆ ಅವಕಾಶ ನೀಡಿರುವುದು ಸಂತಸದಾಯಕ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ವಕ್ತಾರೆ ಎಚ್.ಎಂ. ಶೈಲಜಾ ಮಾತನಾಡಿ, ಸದರಿ .com ತಾವೂ ಸಹ ವೀಕ್ಷಣೆ ಮಾಡುತ್ತಿದ್ದು ಹಲವು ಅತ್ಯುತ್ತಮವಾದ ವರದಿಗಳನ್ನು ಸಂಗ್ರಹಿಸಿ ಸರ್ಕಾರದ ಗಮನ ಸೆಳೆಯುವುದಾಗಿ, ಜೊತೆಗೆ 25,000ಕ್ಕೂ ಅಧಿಕ ವ್ಯಕ್ತಿಗಳನ್ನು ಬದಲಾಯಿಸಿಕೊಂಡು ಆಯಾ ವ್ಯಾಪ್ತಿಯ ಪ್ರದೇಶದ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತರಬೇಕೆಂದು ಹೇಳಿರುವುದು ಅವರಲ್ಲಿರುವ ಸಮಾಜದ ಕಳಕಳಿ ವ್ಯಕ್ತವಾಗುತ್ತದೆ ಎಂದು ಹೇಳಿದರು. ಉಳಿದಂತೆ ವೇದಿಕೆಯಲ್ಲಿ ಎಲ್ಲಾ ಗಣ್ಯರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶರಣು ಕಾರ್ಯಕ್ರಮವನ್ನು ನಿರೂಪಿಸಿದರು. ವ್ಯವಸ್ಥಾಪಕ ಕೇಶವ ಉಪಸ್ಥಿತರಿದ್ದರು. ಚಂದ್ರನಿಲ್ಲದ, ಗಂಗೆ ಇಲ್ಲದ, ಶಿವದಾನವಿಲ್ಲದ, ಭೂಮಿ ಇಲ್ಲದ ಶಿವನಾದ ನನ್ನನ್ನೇ ಶಿವಪ್ರಿಯ ಪ್ರವೇಶವಿಲ್ಲ ನಿಷೇಧ ನಿನ್ನೆ ಒಳಕಟ್ಟ. ಅದಕ್ಕೆ ನಾನು ಜಗದ ಜಲಗಾರ ನನ್ನ ನಂಬು. ಮತ್ತೆ ನೀನು ಎಲ್ಲಿರ್ತೀಯ? ಕಸ ಹೊಡೆಯುವ ನಿನ್ನ ಮಧ್ಯದಲ್ಲಿ ಇರ್ತದೆ, ಸಮಾಜ ಸೇವಕರ ಮಧ್ಯದಲ್ಲಿ ಇರ್ತದೆ, ಅಸ್ಪೃಶ್ಯರ ಪಕ್ಕದಲ್ಲಿ ಇರ್ತದೆ, ಸೇವಾ ಮನೋಭಾವದ ಪಕ್ಕದಲ್ಲಿ ಇರ್ತದೆ, ಕುರುಡು ಕುಂಟ ನಡುವೆ ಇರ್ತದೆ. ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದಿನ ಡಾಕ್ಟರ್ ಮಾತಾಡೋದೇ ಅದೇ ಕೆಲಸ. ಈ ದಿನ ಡಾಕ್ಟರ್ ಇದೆಯಲ್ಲ ಮಾಡ್ತಾ ಇರೋದೇ ಅದೇ ಕೆಲಸ. ನನ್ನ ಗೆಳೆಯರೆಲ್ಲ ಹೇಳಿದ್ರೆ ಒಂದು 2 ತಿಂಗಳ ಅಂದರೆ ಈ ದಿನ .comಗೆ ಮಾಲೀಕರೇ ಇಲ್ಲ ಅಂತ ಅನಿಸುತ್ತೆ. ಓದುಗರೇ ಮಾಲೀಕ, ಓದುಗರೇ ಮಾಲೀಕ ಎಲ್ಲ ಗೆಳೆಯರು ಹೇಳಿದ್ದಾರೆ, ಅದನ್ನೇ ಹೇಳಿದ್ರು. ನಮ್ಮ ದಸರಾತ್ ಅವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಇಲ್ಲಿ ಎಲ್ಲ ಸಮಸ್ಯೆಗಳಂತೆ ಶೌಚಾಲಯಗಳು ಈ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ರೆ ಈ ಬೈಕ್ಗಳೆಲ್ಲ ಯಾಕೆ ಕಳ್ತನ ನಡೀತವೆ? ಕಳ್ತನ ಅವರು ಬಡವರೇ ಕಳ್ತನ ಮಾಡ್ತಾರೆ, ಬಡವರೇ ಕಳ್ತನ ಮಾಡ್ತಾರೆ. ಬಹಳಷ್ಟು ಸಮಸ್ಯೆಗಳು ಎಲ್ಲ ಬರ್ತದೆ ಇದೆ. 33 ವಾರ್ಡ್ಗಳಿದೆ. 33 ವಾರ್ಡ್ಗಳಲ್ಲಿ ಈರುಳ್ಳಿಯ ಪಾತ್ರಗಳೆಲ್ಲ ಸುರುಳಿಯಾಗಿ ಬಿಚ್ಚುವಂತಹ ಸಮಸ್ಯೆಗಳೆಲ್ಲ ಬಿಚ್ಚುತ್ತಾ ಬರ್ತದೆ. ಗಂಗಾವತಿಗೆ ಒಂದು ದೊಡ್ಡ ಸುದ್ದಿ ಆಗುತ್ತೆ. ನಮ್ಮ ಮನೆ ಇಂಜಿನಿಯರಿಂಗ್ ಕಾಲೇಜ್ ಹೋಗಿದ್ದೆ. ನಮ್ಮ ಡಾಕ್ಟರ್ ರಾಜಶೇಖರ್ ಅವ್ರಿಗೆ ಗೊತ್ತಿದ್ದ ವಿಷಯ. ನಾನು ಹೆಚ್ಚಾಗಿ ಅದು ಪ್ರಸಾರ ಮಾಡಿ ಹೋಗಿಲ್ಲ, ಯಾಕಂದ್ರೆ ದೊಡ್ಡ ವರ್ಷ ಬಿಟ್ಬಿಡ್ತಾರೆ. ಬ್ರಾಂಡಿ ಶಾಪಿಗೆ ರೋಡ್ ಅದ ಇಲ್ಲಿ, ಸಿನಿಮಾ ಟಾಕಿಗೆ ರೋಡ್ ಅದ ಇಲ್ಲಿ, ಮಂದಿರಕ್ಕೆ ಹೋಗಕ್ಕೆ ರೋಡ್ ಅದ ಇಲ್ಲಿ, ಮಸೀದಿಗೆ ಹೋಗಕ್ಕೆ ರೋಡ್ ಅದ ಇಲ್ಲಿ, ಚರ್ಚ್ಗಳಿಗೆ ಹೋಗಕ್ಕೆ ರೋಡ್ ಇಲ್ಲ, ಅಲ್ಲೇ ಐತಿ. ಆದ್ರೆ ಶಾಲಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು, ಅಗ್ರಿಕಲ್ಚರ್ ಕಾಲೇಜುಗಳಿಗೆ ರಸ್ತೆಗಳಿವೆ. ಆ ಕಾಲೇಜಲ್ಲಿ ಮಾಡ್ತೈತಿ, ಅದನ್ನು ಲೆಕ್ಕಾಚಾರ ಬಿಡಬೇಕು ಹುಡುಗ, ಹೌದಾ? ಆದ್ರೆ ನಾವು ಮಾತ್ರ ಹೈವೇ ರೋಡ್ಗಳಲ್ಲ, ನಮ್ಮ ಬಚ್ಚಲು ಕೋಣ ನಮ್ಮ ಮನೆಗೆ ರೋಡ್ ಮಾಡ್ಕೊಂಡಿವಿ. ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದೇವಲ್ಲ, ಮನೆ ರೋಡ್ ಮಾಡ್ಕೊಂಡಿವಿ. ಆದ್ರೆ ಶಾಲಾ ಕಾಲೇಜುಗಳು, ವಿದ್ಯೆ ಅಕ್ಷರಗಳನ್ನು ಕಲಿಸುವಂತಹ ಶಾಲಾ ಕಾಲೇಜುಗಳಿಗೆ ಇಲ್ಲಿ ರಸ್ತೆ ಇಲ್ಲ. ಹಂಗಾಗಿ ನಿಮ್ಗೆ ಅನ್ಸುತ್ತೆ ಶ್ರೀಮಂತ ಅಂತ. ಶ್ರೀಮಂತ ಹಳ್ಳಿ, ಶ್ರೀಮಂತ ಹಳ್ಳಿ. ನಾವು ಆ ಜಿಲ್ಲೆಯನ್ನು ಮಾಡ್ತೇವೆ, ನಾವು ನಗರವನ್ನ ಶುಚಿಗೊಳಿಸುತ್ತೇವೆ, ನದಿಗಳನ್ನು ಸ್ವಚ್ಛಗೊಳಿಸುತ್ತೇವೆ, ನೀರನ್ನು ಕ್ಲೀನ್ ಮಾಡ್ತೇವೆ ಅಂತ ನಮ್ಮ ಹುಡುಗ ಪ್ರಾರ್ಥನೆ ಹೇಳ್ತಾವ. ಹಂಗೇನು ಕ್ಲೀನ್ ಮಾಡ್ತೀವಿ, ಮತ್ತೆ ಮನಸ್ಸು ಕ್ಲೀನ್ ಮಾಡ್ಕೊಂತ ಹೇಳ್ತಾವ. ಮನಸ್ಸುಗಳಿರುವಂತ ಕಳೆ ಇದೆ, ಆ ಮನ ಮೈಲಿಗೆ ಇದೆ, ಅದನ್ನ 510 ಸ್ವಲ್ಪ ಸಾಬೂನು ಹಚ್ಚಿದ್ರೆ ಕಳೆ ಹೋಗತ್ತೆ. ಆಮೇಲೆ ನಾವು ನಮ್ಮ ಮನಸ್ಸಿನಾಗ ಕಳೆ ಹೋಗೋದಿಲ್ಲ ಅಂದ್ರೆ ಈ ನೀರಿನಾಗ ಕಳೆ ಇಲ್ಲ ಹೋಗುತ್ತೆ, ಹೌದಲ್ಲ? ಇನ್ನೂ ಸ್ವಲ್ಪ ಸಾಯ್ಬಿಟ್ರೆ ಇಲ್ಲಿ ಅನುಷ್ಠಾವರ ಆಗಿಬಿಟ್ರೆ ಪ್ರತಿಯೊಬ್ಬ ಮನೆಗೆ ಕ್ಯಾನ್ಸರ್ ರೋಗಿ ಬರ್ತದೆ, ಕ್ಯಾನ್ಸರ್ ರೋಗಿ ಆಗ್ತದೆ. ಇದು ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾನೇ ಇಲ್ಲ, ಸುದ್ದಿನೇ ಆಗಿದೆ. ಯಾಕಂದ್ರೆ ಒಂದು ಕನ್ನಡ ಹೆಣಗಳು ತುಂಬ ಸುದ್ದಿ ಆಗುತ್ತೆ.
ಈ ದಿನ ಡಾಕ್ಟರ್ ನಾನು ಭಾಳ ಮಾತಾಡ್ತೀನಿ ಅನ್ಸುತ್ತೆ. ವ್ಯಕ್ತಿಗಳಿಗೆ ಮಾತಾಡಿ ಕೊಡಬಾರ್ದು ಹುಡುಗರಿಗೆ